ಸ್ನೇಹಿತರೆ, ನಮ್ಮ ಸ್ಟಾಕ್ ಗುರು ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ. ಒಂದು ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ತಿಂಗಳಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ತಿಂಗಳಲ್ಲಿ ತುಂಬಾನೇ ದುಡ್ಡು ಆಗುತ್ತೆ, ಕೆಲವೊಂದು ತಿಂಗಳಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ಯಾವ್ದೆಲ್ಲ ತಿಂಗಳಲ್ಲಿ ನಾವು ತುಂಬಾ ಚೆನ್ನಾಗಿ ದುಡ್ಡು ಮಾಡಬಹುದು, ಕಂಪ್ಲೀಟ್ ಆಗಿ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಇಲ್ಲಿ ನೋಡಬಹುದು ನೀವು ಬೆಸ್ಟ್ ಅಂಡ್ ವರ್ಸ್ಟ್ ಮಂತ್ ಫಾರ್ ನಿಫ್ಟಿ ಇಂಡೈಸ್ ಅಂತ ಇದೆ. 2006 ಇಂದ 2024 ತನಕ ಡೇಟಾ ಕಲೆಕ್ಟ್ ಮಾಡಿ ನಾವು ಇಲ್ಲಿ ಅನಾಲಿಸಿಸ್ ಮಾಡಬಹುದು. ಮುಖ್ಯವಾಗಿ ನೋಡಿದ್ರೆ ಕೆಳಗಡೆ ನಿಮಗೆ ನಿಫ್ಟಿ 50, PSU ಬ್ಯಾಂಕ್ಸ್, ಆಯಿಲ್ ಅಂಡ್ ಗ್ಯಾಸ್ ಈ ತರ ಇಂಡೈಸ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನೀವು ಇಲ್ಲಿ ನೋಡಬಹುದು ರಿಟರ್ನ್ಸ್ ಅಂತ ಕಾಣ್ಲಿಕ್ಕೆ ಸಿಗುತ್ತೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಫ್ಟಿ 50 ಅಂತ ತಗೊಳ್ತೀವಿ. ನಿಫ್ಟಿ 50 ಅಲ್ಲಿ ಏನಾಗಿದೆ ಅಂದ್ರೆ ನಿಫ್ಟಿ 50 ಅಲ್ಲಿ ಏಪ್ರಿಲ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಫೆಬ್ರವರಿಯಲ್ಲಿ ಡಿಕ್ರೀಸ್ ಆಗಿದೆ. ಅದೇ ರೀತಿ ನೀವು ನಿಫ್ಟಿ PSU ಬ್ಯಾಂಕ್ಸ್ ಅನ್ನ ನೋಡಬಹುದು. ನವೆಂಬರ್ ಅಲ್ಲಿ ಇನ್ಕ್ರೀಸ್ ಆಗಿದೆ, ಫೆಬ್ರವರಿಯಲ್ಲಿ ಡಿಕ್ರೀಸ್ ಆಗಿದೆ. ಸೊ ಇದೇ ರೀತಿ ಪ್ರತಿಯೊಂದು ಸೆಕ್ಟರ್ಸ್ ಅನ್ನ ನೀವು ನೋಡಬಹುದು. ಸೊ ಈ ರೀತಿ ನೀವು ನೋಡೋದ್ರಿಂದ ಏನ್ ಲಾಭ ಅಂದ್ರೆ ನಿಮ್ಗೊಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ, ಯಾವ ಸೆಕ್ಟರ್ ಅಲ್ಲಿ ಯಾವ ಮಂತ್ ದುಡ್ಡು ಹಾಕಿದ್ರೆ ದುಡ್ಡು ಆಗುತ್ತೆ ಅಂತ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರಿಂದ ಈ ವೆಬ್ಸೈಟ್ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೀವು ನೋಡಬಹುದು. ಈ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಬೇಕು. ಜೊತೆಲಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ನನಗೊಂದು DM ಕಳಿಸಬೇಕಾಗ್ತದೆ. ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ದಯವಿಟ್ಟು ಶೇರ್ ಮಾಡಿ.